ಮಧುಮೇಹದಲ್ಲಿ ಸ್ವಯಂ ನಿರ್ವಹಣೆಗೆ ಅಂದ್ರೆ ಸೆಲ್ಫ್ ಮ್ಯಾನೇಜ್ಮೆಂಟ್ಗೆ ಯಾವ ರೀತಿಯ ಅಂಶಗಳನ್ನು ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ? ಮೊದಲನೆಯದಾಗಿ ಸಕ್ಕರೆ ಕಾಯಿಲೆಗೆ ಮಾಡಬೇಕಾದ ಪಥ್ಯ, ಆಹಾರ ಪದ್ಧತಿ. ಎರಡನೇ ವಿಚಾರ, ಸಕ್ಕರೆ ಕಾಯಿಲೆ ಇರುವವರೆಲ್ಲರೂ ದೈಹಿಕ ಶ್ರಮ, ಕೆಲಸ ಅಥವಾ ವ್ಯಾಯಾಮ 100ಕ್ಕೆ 100 ಪಕ್ಕಾ ಆಗಿರ್ಬೇಕು. ಆರೋಗ್ಯವನ್ನ ಕಾಪಾಡಿಕೊಳ್ಳಿಕ್ಕೆ ನಿರ್ದಿಷ್ಟವಾದ ಒಂದು ನಿದ್ರೆಯ ಅಗತ್ಯ ಇದೆ. ಒಬ್ಬ ವ್ಯಕ್ತಿ ಇಷ್ಟೇ ನಿದ್ರೆ ಮಾಡಲೇಬೇಕು ಅನ್ನುವಂತಹ ವಿಚಾರ ಸಹ ಇತ್ತೀಚೆಗೆ ಬಂದಿದೆ. ಇನ್ನು ಔಷಧೋಪಚಾರ. ವೈದ್ಯರ ಹೇಳಿದಂತೆಯೇ ಸೂಚಿಸಿದಂತೆಯೇ ಔಷಧೋಪಚಾರ ನಡೀತಾ ಇದೆಯಾ ಅನ್ನೋದನ್ನ ಪದೇ ಪದೇ ಅವರೇ ನಿರ್ವಹಣೆ ಮಾಡಬೇಕು. ನಾಲ್ಕನೇದು, ಈ ಕಾಯಿಲೆಯಿಂದಾಗಿ ದೀರ್ಘಕಾಲದ ಅಪಾಯಗಳು ಅಂದ್ರೆ ಲಾಂಗ್ ಟರ್ಮ್ ಕಾಂಪ್ಲಿಕೇಶನ್ಸ್ ಅಥವಾ ತುರ್ತು ಚಿಕಿತ್ಸೆಯ ಅವಶ್ಯಕತೆ ಬರುವಂತಹ ಅಕ್ಯೂಟ್ ಕಾಂಪ್ಲಿಕೇಶನ್ಸ್, ಇವುಗಳನ್ನೆಲ್ಲ ನಿರ್ವಹಣೆ ಮಾಡೋದು ತುಂಬಾ ಮುಖ್ಯ. ಐದನೇದು, ಕಾಲಕ್ಕೆ ಸಕ್ಕರೆ ಅಂಶ ರಕ್ತದಲ್ಲಿ ಎಷ್ಟಿದೆ ಅನ್ನೋದನ್ನ ಪ್ರತಿ ಬಾರಿಯೂ ಲ್ಯಾಬೊರೇಟರಿಗೆ ಹೋಗಿ ಚೆಕಪ್ ಮಾಡೋದಲ್ಲ, ಮನೆಯಲ್ಲೇ ಗ್ಲೂಕೋಮೀಟರ್ ಅನ್ನುವ ಸಾಧನ ಇಟ್ಕೊಂಡು ವೈದ್ಯರು ತಿಳಿಸಿರುವ ಪ್ರಕಾರ ಕಾಲಕ್ಕೆ ಅದನ್ನ ಪರೀಕ್ಷೆ ಮಾಡಿ ಆ ಮಾಹಿತಿಯನ್ನ ವೈದ್ಯರಿಗೆ ಕೊಡುವುದನ್ನ ಗ್ಲೂಕೋಸ್ ಸೆಲ್ಫ್ ಮಾನಿಟರಿಂಗ್ ಅಥವಾ ಸೆಲ್ಫ್ ಮಾನಿಟರಿಂಗ್ ಆಫ್ ಬ್ಲಡ್ ಗ್ಲೂಕೋಸ್ ಅಂತ ಇಂಗ್ಲಿಷ್ ನಲ್ಲಿ ಹೇಳ್ತಾರೆ. ನೀವೇ ಸ್ವತಃ ಸಕ್ಕರೆ ಅಂಶವನ್ನ ಪರೀಕ್ಷೆ ಮಾಡ್ಕೊಳ್ಳೋದು ಮನೆಯಲ್ಲೇ ಸಾಧ್ಯ ಆದ್ರಿಂದ ಅದನ್ನ ಮಾಡಲೇಬೇಕು ಅನ್ನೋದು ಒಂದು ವಿಷಯ. ಈ 6 ಅಂಶಗಳನ್ನ ಕ್ರೋಢೀಕರಿಸಿದಾಗ ಒಟ್ಟಿಗೆ ಇರುವಂತಹದ್ದು ವಿಷಯ ಸ್ವಯಂ ನಿರ್ವಹಣೆ ಅಂತ ಅನ್ಸ್ಕೊಳ್ಬಿಡ್ತದೆ.